ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಂತ ಗೊತ್ತುಂಟಾ ಗಾಯ್ಸ್, ಇವತ್ತು ನಮ್ಮ ಏರಿಯಾದಲ್ಲಿ ಮಾರಿ ಹಬ್ಬ. ಇದು ರಕ್ಷಿತಾ ಶೆಟ್ಟಿಯವರ ಡೈಲಾಗ್ ಇದು. ಆ್ಯಕ್ಚುಲಿ ಏನಪ್ಪ ಅಂದರೆ, ಇವತ್ತು ನಮ್ಮ ಏರಿಯಾದಲ್ಲಿ ಮಾರಿ ಹಬ್ಬ ಇರೋ ಕಾರಣ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಈ ಏರಿಯಾದಲ್ಲಿರೋ ಹೆಣ್ಮಕ್ಳೆಲ್ಲ ಆ ದಿನ ಮಾರಿ ಹಬ್ಬದ ದಿನ ಎಲ್ಲರೂ ಅವ್ರ ಮನೆಯಿಂದ ಆರತಿ ತಟ್ಟೆನ ಇಟ್ಕೊಂಡು ಈ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬರ್ತಾರೆ. ಸಂಜೆ 5 ಗಂಟೆಗೆ ಬರ್ತಾರೆ. ಈ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಸೇರ್ತಾರೆ. ಆಮೇಲೆ ಎಲ್ಲರೂ ಒಟ್ಟಾಗಿ ಆರತಿ ತಟ್ಟೆನ ಇಟ್ಕೊಂಡು ಮಾರಮ್ಮಂಗೆ ಏನು ಮಾಡಿರ್ತಾರೆ, ತಂಬಿಟ್ಟು ಆರತಿ, ಅದನ್ನು ತಟ್ಟೆಯಲ್ಲಿ ಇಟ್ಕೊಂಡು ಮೆರವಣಿಗೆ ಮೂಲಕನೇ ಹೊರಟು ಇಲ್ಲಿಂದ ಈ ದೇವಸ್ಥಾನದಿಂದ ಹೊರಟು ಕೋಟೆ ಮಾರಮ್ಮನ ದೇವಸ್ಥಾನ ಇದೆಯಲ್ಲ ನೋಡಿ, ಅರಮನೆ ಹತ್ರ ಕೋಟೆ ಮಾರಮ್ಮನ ದೇವಸ್ಥಾನ, ಅಲ್ಲಿ ತನಕನೂ ಮೆರವಣಿಗೆ ಸಮೇತ ಹೋಗ್ತಾರೆ. ಒಟ್ಟಿಗೆ ಹೋಗಿ ನಂತರ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಒಟ್ಟಿಗೆ ಮೆರವಣಿಗೆ ಮೂಲಕ ಸಂಜೆ ಬಂದು ಇಲ್ಲಿ ತೀರ್ಥ ಹಾಕ್ತಾರೆ. ಇಲ್ಲಿಗೆ ಹಬ್ಬ ಮುಗೀತು. ನಾವು ಹೇಗೆ ಹಬ್ಬನ ಆಚರಿಸಿದ್ವಿ ಅಂತ ನೋಡೋಣ ಬನ್ನಿ. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಈಗ ತಂಬಿಟ್ಟಿನ ಆರತಿಗೆ ಹೂವೆಲ್ಲ ರೆಡಿ ಮಾಡಿದೆ. ಈಗ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಮನೇಲಿಟ್ಟು. ನಾವು ಮೆರವಣಿಗೆ ಮೂಲಕ ಹೋಗ್ತಾಯಿಲ್ಲ ಈ ವರ್ಷ. ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದೀವಿ. ಪೂಜೆಯನ್ನು ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೊರಡ್ತೀವಿ. ತಡಿ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಈಗ ಪೂಜೆ ಅಂತೂ ಅಚ್ಚುಕಟ್ಟಾಗಾಯಿತು. ಇನ್ನು ಮನೆಗೆ ಬಂದು ನಾನ್ ವೆಜ್ ಎಲ್ಲ ತೊಗೊಂಬಂದು, ಮಾರಿ ಹಬ್ಬ ಆದರೆ ನಾನ್ ವೆಜ್ ಊಟ ನಮ್ಮ ಕಡೆ ಎಲ್ಲ. ನಾವು ಇವತ್ತು ಸಿಂಪಲ್ಲಾಗಿ ಕೋಳಿ ಸಾರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟಿದ್ದೀನಿ, ಉಪ್ಪು ಖಾರ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಇದು ಬೇಯ್ತಾ ಇದೆ. ಇನ್ನೊಂದು ಕಡೆಗೆ ಮಸಾಲೆಗೆ ರೆಡಿ ಮಾಡ್ಕೊತಾಯಿದ್ದೀನಿ, ಮಸಾಲೆ ಹುರಿತಾ ಇದ್ದೀನಿ.
ಈ ಕಡೆ ಮಟನ್ ಚಾಪ್ಸ್ ಕೂಡ ಮಾಡಬೇಕು. ಮಸಾಲೆಗೆ ಒಂದು ಕಡೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಂಜೆ ಊಟ ಆಗಿರೋದ್ರಿಂದ ನಿಧಾನಕ್ಕೆ ಮಾಡ್ಕೊತೀನಿ. ಇಲ್ಲಿ ಮಟನ್ ಚಾಪ್ಸ್ಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಕುಕ್ಕರಲ್ಲಿ ಖಾರ ಹಾಕ್ಕೊತಾ ಇದ್ದೀನಿ. ಮಟನ್ ಬೇಯಿಸ್ಕೊಂಡು ಮಟನ್ ಚಾಪ್ಸ್ಗೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಖಾರ ರುಬ್ಕೊಂಡು ಇವಾಗ ಹಾಕಿದ್ದೀನಿ. ಇಲ್ಲಿ ಸಾಂಬಾರು ಬೇಯ್ತಾ ಇದೆ ನೋಡಿ. ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ, ಇನ್ನೊಂದು ಕಡೆ ಚಾಪ್ಸ್ ಮಡಗಿದ್ದೀನಿ. ಒಂದು ಕೈಲಿ ಸ್ಪೂನ್ ಇಟ್ಕೊಂಡು ಒಂದು ಕೈಲಿ ತಿರುಗಿಸೋದು ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಳ ಹಾಕಿ ವಿಜಲ್ ಕೂಗಿಸಿದ್ರೆ ರೆಡಿ ಆಯಿತು ಮಟನ್ ಚಾಪ್ಸು. ಇದು ಪಕ್ಕದಲ್ಲಿ ನಾಟಿ ಕೋಳಿ ಸಾಂಬಾರು, ಪ್ಯೂರ್ ನಾಟಿ ಕೋಳಿ ಸಾಂಬಾರು ನೋಡಿ ಬೇಯ್ತಾ ಇದೆ. ಘಮ ಘಮ ಅಂತ ಇದೆ. ಕುಕ್ಕರ್ ವಿಜಲ್ ಕೂಡ ಹಾಕಿದ್ದೀನಿ. ಇಲ್ಲಿ ಗೀ ರೈಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಪಲಾವ್ ಮಸಾಲೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ನಿಂಬೆಹಣ್ಣು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಗಾಡಿ ಸಹ ಹಾಕಿದ್ದೀನಿ. ಅಲ್ಲಿ 1 kgಯಷ್ಟು ಗೀ ರೈಸ್ ಮಾಡ್ತಾಯಿದ್ದೀನಿ ನೋಡಿ. ಗೋಡಂಬಿ ಎಲ್ಲನೂ ಹಾಕಿದ್ದೀನಿ ಒಗ್ಗರಣೆಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಜಾಸ್ತಿ ಮಸಾಲೆ ಏನು ಹಾಕಿಲ್ಲ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಬಿಸಿನೀರು ಹಾಕಿ ಕುದ್ಮೇಲೆ ಅಕ್ಕಿ ಹಾಕ್ತೀವಿ. ಅದು ಗೀ ರೈಸ್ ರೆಡಿ ಆಗಿಬಿಡುತ್ತೆ. ಮಾಡಿದಂತೆ ಟಿ ವಿ ನೋಡ್ಕೊಂಡು ಅಲ್ಲ ಮೇಲೆ ಕೈ ಹೊತ್ಕೊಂಡು ಮಡಗಿದ್ದಾರೆ ನೋಡಿ. ನೋಡಿ ಹೆಂಗೆ ಮಲಗಿದ್ದಾರೆ ನೋಡಿ. ಹಬ್ಬದ ದಿನ ಒಂಚೂರು ಹೆಲ್ಪ್ ಮಾಡಲ್ಲ, ಏನಿಲ್ಲ ನೋಡಿ. ಬಾಕ್ಸಿಂಗ್ ಬೇರೆ, ಬಾಕ್ಸಿಂಗ್. ಇಲ್ಲಿ ವೈಟ್ ರೈಸ್ ಕೂಡ ಮಾಡ್ತೀನಿ. ಈ ಕಡೆ ಗೀ ರೈಸ್ ದಮ್ತಾ ಇದೆ ನೋಡಿ. ಗೀ ರೈಸ್ ಕೂಡ ರೆಡಿಯಾಗಿದೆ. ಪಾಯಸ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಖೀರು ಸಾಂಬಾರು ಓಕೆನಾ? ಹತ್ರಕ್ಕೆ ಬಾವಿಜಿ. ಎಲ್ಲ ನೋಡಿ ಗೀ ರೈಸ್ ವೈಟ್ ರೈಸ್ ಚೆನ್ನಾಗಿದೆ. ಇಲ್ಲಿ ನೋಡಿ ನಿಂಬೆಹಣ್ಣು ಸ್ವಲ್ಪ
ಇದು ಅದೇನದು? ಮೊಸರು ಬಜ್ಜಿಗೆ ರೆಡಿ ಮಾಡಿದ್ದೀನಿ. ಮೊಸರು ಹಾಕ್ಬೇಕಾಗುತ್ತೆ. ಇದು ಮಟನ್ ಚಾಪ್ಸು, ಇದು ನಾಟಿ ಕೋಳಿ ಸಾಂಬಾರು, ಗೀ ರೈಸು, ವೈಟ್ ರೈಸು, ನಮ್ಮ ಮನೆಯವರ ಶುಗರ್ಲೆಸ್ ಕೀರು. ಇನ್ನೊಂದ್ಸತಿ ಮಾಡ್ತಿದ್ದಾರೆ. ಇದಾಗಿತ್ತು ನಮ್ಮ ಏರಿಯಾದಲ್ಲಿ ಮಾರಿ ಹಬ್ಬ. ತುಂಬಾ ಚೆನ್ನಾಗಾಯಿತು. ಇಷ್ಟೇ ಗಾಯ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವ್ಲಾಗ್ನ ನೋಡಿ ಮತ್ತು ಲೈಕ್, ಶೇರ್, ಕಮೆಂಟ್ಸನ್ನು ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.